ನಮಸ್ಕಾರ. ಇದು ಮೈಸೂರು ವಿಜಯನಗರ 4ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ ಒಂದು ಮೂಡಾ ಅಪ್ರೂವ್ಡ್ 30-40 ಸೈಟಲ್ಲಿ 3 ಬೆಡ್ರೂಮ್ ಮನೆ. ಸ್ಪೆಷಾಲಿಟಿ ಆಫ್ ದಿಸ್ ಹೌಸ್ ಅಂದರೆ ಈ ಮನೆಯ ಮುಂಭಾಗದಲ್ಲಿರುವಂತಹ ಪಾರ್ಕ್, ಉದ್ಯಾನವನ. ಭಾಳ ಜನ ಕೇಳ್ತಾ ಇರ್ತೀರಿ, ಸುಪ್ರೀತ್ ಮೈಸೂರಲ್ಲಿ ಮನೆ ಮುಂದೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪಾರ್ಕ್ ಇದ್ದರೆ ಭಾಳ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರನೇ ಈ ಮನೆನ ನಿಮಗೋಸ್ಕರ ನಾನು ತಂದಿದ್ದೀನಿ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 10 ಕಿಲೋಮೀಟರ್ಸಲ್ಲಿರುವಂಥದ್ದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟಲ್ಲಿ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಒಂದು ದೊಡ್ಡ ಕಾರ್ನ ಪಾರ್ಕ್ ಮಾಡ್ಬೋದು. ಈಗ ನಾನು ಈಸ್ಟಿಂದ ಎಂಟರ್ ಆಗಿದ್ದೀನಿ. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇದು. ಸೌತ್ ಫೇಸಿಂಗ್ ಸೈಟ್. ಅಬೌಟ್ 6ರಿಂದ 8 ಸೋಫಾಗಳನ್ನ ಹಾಕೋಬಹುದು ಈ ಹಾಲ್ ಅಥವಾ ಲಿವಿಂಗ್ ಸ್ಪೇಸಲ್ಲಿ. ಅಂದರೆ ಎಲ್ಲ ವಾರ್ಡ್ರೋಬ್ಗಳು, ಮಾಡ್ಯುಲರ್ ಕಿಚನ್ನು, ಟಿ ವಿ ಕ್ಯಾಬಿನೆಟು, ಸಂಪು, ವಿಟ್ರಿಫೈಡ್ ಟೈಲ್ಸು, ಈಸ್ಟ್ ಫೇಸಿಂಗ್ ಪೂಜಾ ರೂಮು, ಬ್ರೇಕ್ಫಾಸ್ಟ್ ಕೌಂಟ್ರು, ಕಿಚನ್ ಏರಿಯಾ, ಯುಟಿಲಿಟಿ ಸ್ಪೇಸ್, ಸ್ಟೋರೇಜ್ ಸ್ಪೇಸ್ ನೆಕ್ಸ್ಟ್ ಟು ದಿ ಕಿಚನ್ ಏರಿಯಾ ನೀವು ನೋಡ್ಬೋದು. ಇದಾದ ನಂತರ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮು, ಅಟ್ಯಾಚ್ ಬಾತ್ರೂಮ್, ಅದ್ರ ಪಕ್ಕದಲ್ಲಿ ಮೇಲ್ಗಡೆ 2 ರೂಮ್ ಇದೆ. ಎರಡೂ ಸಹ ಭಾಳ ವಿಶಾಲವಾಗಿರುವಂಥದ್ದು. ನೀವು ನೋಡ್ತಾ ಇರುವಂಥದ್ದು ಇವಾಗ ದಿಸ್ ಇಸ್ ದಿ ಪೂಜಾ ರೂಮ್ ಫೇಸಿಂಗ್ ಈಸ್ಟ್. ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ದಿಸ್ ಇಸ್ ದಿ ವಾಶ್ರೂಮ್ ಆರ್ ದಿ ಕಾಮನ್ ವಾಶ್ರೂಮ್ ಅಟ್ ದಿ ಗ್ರೌಂಡ್ ಫ್ಲೋರ್. ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಸಹ ಕೊಟ್ಟಿದ್ದಾರೆ. ಅದಾದ ನಂತರ ರೂಮ್ ನಂಬರ್ 1 ಅಟ್ ದಿ ಗ್ರೌಂಡ್ ಫ್ಲೋರ್. ಬಹಳ ವಿಶಾಲವಾಗಿರುವಂತಹ, ಬಹಳ ಸ್ಪೇಷಿಯಸ್ ಆಗಿರುವಂತಹ ವಾರ್ಡ್ರೋಬ್ಸು ವಿತ್ ಲಾಫ್ಟು. ನೀವು ಈಸಿಲಿ ಒಂದು ಕ್ವೀನ್ ಸೈಜ್ ಬೆಡ್ನ ಗ್ರೌಂಡ್ ಫ್ಲೋರಲ್ಲಿ ಅಕಾಮಿಡೇಟ್ ಮಾಡಿದ್ರೂ ಸಹ ನಿಮಗೆ ಓಡಾಡಲಿಕ್ಕೆ ತೊಂದರೆ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ವರ್ಕ್ಗಳು ಮುಗ್ದಿರುವಂತಹ, ಅಂದರೆ ಎಲ್ಲ ಕಾಮಗಾರಿಗಳು ಮುಗ್ದಿರುವಂತಹ ಮನೆ ಇದು. ನಾನು ಇವಾಗ ಫಸ್ಟ್ ಫ್ಲೋರ್ಗೆ ಹೋಗಿ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. 2 ರೂಮ್ಗಳಿದೆ. ದಿಸ್ ಇಸ್ ರೂಮ್ ನಂಬರ್ 2 ಆ್ಯಂಡ್ ರೂಮ್ ನಂಬರ್ 3. ನೀವು ನೋಡಬಹುದು 24 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಮನೆ ಇದು. ಇಲ್ಲೂ ಸಹ ಅಷ್ಟೇ ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದು. ಫುಲ್ ಸೈಜ್ ಅಬೌಟ್ 6 ವಾರ್ಡ್ರೋಬ್ಗಳು, ಲಾಫ್ಟು, ಅಟ್ಯಾಚ್ ಬಾತ್ರೂಮು ವಿತ್ ಡ್ರೆಸ್ಸಿಂಗ್ ಏರಿಯಾ ಆ್ಯಂಡ್ ದಿ ಬಾಲ್ಕನಿ. ಎಲ್ಲೂ ಸಹ ನಿಮಗೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಿರುವಂಥದ್ದು ಅಥವಾ ಸ್ಪೇಸ್ ಯುಟಿಲೈಸೇಷನ್ ಚೆನ್ನಾಗಿ ಮಾಡಿಲ್ಲ ಅಂತ ಈ ಮನೇಲಿ ಎಲ್ಲೂ ಅನಿಸಲ್ಲ. ಗಾಳಿ ಮತ್ತು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾಮುಖ್ಯತೆ ಕೊಟ್ಟು ಕಟ್ಟಿರುವಂಥ ಮನೆ. ಲೊಕೇಶನ್ ಮ್ಯಾಟರ್ಸ್ ದಿ ಮೋಸ್ಟ್ ಅಂತ ಹೇಳಿದ್ನಲ್ಲ, ಇದಕ್ಕಾಗಿ ಮನೆ ಮುಂದೆ ಬ್ಯೂಟಿಫುಲ್ ಪಾರ್ಕ್ ಇದೆ, ಉದ್ಯಾನವನ. ಪಾರ್ಕಿಂಗ್ ವಿಲ್ ನೆವರ್ ಬಿ ಅ ಪ್ರಾಬ್ಲಮ್. ಮನೆ ಮುಂದೆ ಇನ್ನೊಂದು ಮನೆ ಇದ್ದಾಗ ನಿಮ್ಗೆ ಗೊತ್ತಿದೆ, ಪಾರ್ಕಿಂಗ್ ಇಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್ ಇನ್ 30-40. ಸ್ಟಡಿ ಯೂನಿಟ್ ಆರ್ ದಿ ವರ್ಕ್ ಫ್ರಮ್ ಹೋಮ್ ಇದ್ದವ್ರಿಗೆ ಯೂಸ್ ಮಾಡ್ಕೊಳ್ಳಿಕ್ಕೆ. This is one of the best part of the house. Master bedroom of the property. It comes with the cot ನ ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, AC ಪ್ರಾವಿಷನ್ ಮಾಡಿದ್ದಾರೆ.